ನಮ್ಮಂಥ ಮಿಡಲ್ ಕ್ಲಾಸ್ ಜನರ ಪ್ರಾಬ್ಲಮ್ ಏನು ಗೊತ್ತಾ? ಕೈ ಚಾಚಿ ಬೇಡೋಕ್ಕೆ ಸ್ವಾಭಿಮಾನ ಒಪ್ಪಲ್ಲ, ಸಹಾಯ ಮಾಡೋಕ್ಕೆ ಪರಿಸ್ಥಿತಿ ಬಿಡಲ್ಲ. ನಾವು ಕೈ ಚಾಚುವಷ್ಟು ಬಡವರು ಅಲ್ಲ, ದಾನ ಮಾಡುವಷ್ಟು ಶ್ರೀಮಂತರೂ ಅಲ್ಲ. ಭಗವಂತನ ಮನಸ್ಸೇ ಹಂಗೆ, ಸಹಿಸಿಕೊಳ್ಳದಷ್ಟು ಕಷ್ಟವನ್ನ ಕೊಡ್ತಾನೆ, ನಮಗೆ ಗೊತ್ತಿಲ್ಲದಂತೆ ಸಹಾಯವನ್ನು ಮಾಡ್ತಾನೆ. ಅವನನ್ನ ನಂಬಬೇಕು ಅಷ್ಟೆ. ಕಡಿಮೆ ತಿಂದಷ್ಟು ದೇಹಕ್ಕೆ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು. ಕಡಿಮೆ ಮಾತನಾಡಿದಷ್ಟು ಮನಸ್ಸಿಗೂ ಒಳ್ಳೆಯದು, ಮನೆತನಕ್ಕೂ ಒಳ್ಳೆಯದು. ಕಡಿಮೆ ಕೋಪಗೊಂಡಷ್ಟು ಹೃದಯಕ್ಕೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಆದರೆ ಹೆಚ್ಚು ನಕ್ಕಷ್ಟು ಮನಸ್ಸಿಗೂ ಹೃದಯಕ್ಕೂ ದೇಹಕ್ಕೂ ಒಳ್ಳೆಯದು. ನಿರಂತರವಾಗಿ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಲೇ ಇರಿ. ಕೆಲವರು ನಿಮ್ಮನ್ನು ಗೌರವಿಸುತ್ತಾರೆ ಅಥವಾ ಅವಮಾನಿಸುತ್ತಾರೆ, ಆದರೆ ಪರಮಾತ್ಮ ಖಂಡಿತ ನಿಮ್ಮನ್ನು ಗೌರವಿಸುತ್ತಾನೆ. ಋಣ ಮುಗಿದ ತಕ್ಷಣ ಎಲ್ಲರೂ ಹೊರಡಲೇಬೇಕು. ಅಪಘಾತ, ಆತ್ಮಹತ್ಯೆ, ಹೃದಯಾಘಾತ ಎಲ್ಲವೂ ಕಾರಣ ಮಾತ್ರ. ಪ್ರಾಮಾಣಿಕರಾಗಿರುವುದರಿಂದ ನಿಮಗೆ ಹೆಚ್ಚು ಸ್ನೇಹಿತರು ಸಿಗದೇ ಇರಬಹುದು, ಆದರೆ ಸಿಕ್ಕವರು ಸೂಕ್ತ ವ್ಯಕ್ತಿಗಳಾಗಿರುತ್ತಾರೆ. ನೀವು ಒಬ್ಬರಿಗೆ ಸಾಲ ಕೊಡುವ ಮುಂಚೆ ಅವರ ಮನೆಯ ದೇವರು, ಸಾಲ ಕೊಟ್ಟ ನಂತರ ಅವರ ಮನೆಯ ಭಿಕ್ಷುಕ. ಪ್ರಾಮಾಣಿಕತೆಯ ದಾರಿಯಲ್ಲಿ ನಡೆಯೋಣ, ಏಕೆಂದರೆ ಅಲ್ಲಿ ಟ್ರಾಫಿಕ್ ಕಿರಿಕಿರಿಯಾಗುವಷ್ಟು ಜನ ಓಡಾಡುವುದೇ ಇಲ್ಲ. ಕಾಯುವಿಕೆಗೂ ಒಂದು ಅರ್ಥ ಇರುತ್ತೆ, ಆದರೆ ಅದೇ ಕಾಯುವಿಕೆಗೆ ಪ್ರತಿ ಸಲ ನಿರಾಸೆ ಆಗ್ತಾ ಹೋದರೆ ನಂಬಿಕೆನೇ ಹೊರಟು ಹೋಗುತ್ತೆ. ನಮ್ಮ ಕಣ್ಣೀರನ್ನು ಕಂಡು ಕೊರಗುವ ಏಕೈಕ ಜೀವ ಅಂದರೆ ಅದು ಅಮ್ಮ. ಆದರೆ ನಮ್ಮಂಥ ಕೆಲವರಿಗೆ ಆ ಅದೃಷ್ಟನೇ ಇರೋದಿಲ್ಲ. ಯಾರೇ ಭೇದ ಭಾವ ಮಾಡಿದ್ರೂ ಮರಣ ಮಾತ್ರ ಭೇದ ಭಾವ ಮಾಡಲ್ಲ. ಯಾಕಂದರೆ ಮರಣದ ನಂತರ ಶ್ರೀಮಂತ ಮತ್ತು ಬಡವನ ಹಾಸಿಗೆ ಒಂದೇ ಆಗಿರುತ್ತೆ. ಕಷ್ಟದಿಂದ ಖುಷಿನ ಕಳ್ಕೊಬೇಡಿ, ಖುಷಿಯಿಂದ ಕಷ್ಟನ ಕಳ್ಕೊಂಡ್ಬಿಡಿ.